ಎಫ್ಐಆರ್ ಆಗಿ 3 ದಿನ ಅರೆಸ್ಟ್ ಯಾವಾಗ? ಅಲ್ಲೆಲ್ಲೋ ಕುಳಿತು ಸ್ಪಷ್ಟನೆ. ಯಾರ ರಕ್ಷಣೆಯಲ್ಲಿದ್ದಾನೆ ರಾಜೀವ? ಸಮರ್ಥನೆ ಮಾಡಿಕೊಳ್ಳಲು ಹೋಗಿ ಎಡವಟ್ಟು ಆಯ್ತಾ? ಇದುವೇ ಚದುರಂಗದ ಮೊದಲ ಸ್ಟೋರಿ. ಚಪ್ಪಲಿ ರಾಜೀವ ಎಲ್ಲಿ? ಪರವಾಗಿ ಏನು ಬ್ಯಾಡ್ ಬೀಸ್ ಇಲ್ಲ, ಬಟ್ 10 ವರ್ಷದಲ್ಲಿ ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ. ಏನು ತೀರ್ಮಾನ ಮಾಡ್ತಾರೆ ನೋಡೋಣ, ಒಂದು 2 ದಿವಸ ಕಾಯ್ತಾ ಇದ್ದೇನೆ. ಕಾಲಲ್ಲಿ ಹಾಕೊಳ್ಬೇಕಾಗಿದ್ದ ಚಪ್ಪಲಿಯನ್ನ ನಾಲಿಗೆಯಲ್ಲಿ ಹಾಕೊಂಡು ಓಡಾಡಿರ್ತಕ್ಕಂತಹ ಚಪ್ಪಲಿ ರಾಜೀವ ಪೌರಾಯುಕ್ತೆಗೆ ಚಪ್ಪಲಿ ಹೊಡಿಸ್ತೀನಿ ಅಂತ ಹೇಳಿದಂತಹ ವ್ಯಕ್ತಿ, ಪೌರುಷ ತೋರಿದಂತಹ ವ್ಯಕ್ತಿ ಈಗ ನಾಪತ್ತೆಯಾಗಿದ್ದಾನೆ. ಎಫ್ಐಆರ್ ಆಗಿ 3 ದಿವಸ ಆಯಿತು. ಪೊಲೀಸರು ಹುಡುಕ್ತಾನೇ ಇದ್ದಾರೆ, ಆದರೆ ಆತ ಸಿಗ್ತಾನೇ ಇಲ್ಲ. ಇದು ಯಾವ ರೀತಿಯಾದಂತಹ ಹುಡುಕಾಟ, ಯಾವ ರೀತಿಯಾದಂತಹ ನಾಪತ್ತೆ, ಅದು ಯಾವ ಪಾತಾಳದಲ್ಲಿ ಹೋಗಿ ಆತ ಕುಳಿತಿದ್ದಾನೆ, ಎಲ್ಲ ಅನುಮಾನ. ನಿಜಕ್ಕೂ ಕೂಡ ಈ ರೀತಿಯಾಗಿಯೂ ಕೂಡ ಅಡಗಿ ಕೂತ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತಾ? ಪೊಲೀಸರ ಕಣ್ಣಿಗೆ ಮಣ್ಣೆರಚೋದಕ್ಕೆ ಸಾಧ್ಯ ಆಗುತ್ತಾ? ಈ ಅನುಮಾನ ಸಹಜವಾಗಿ ಇದ್ದೇ ಇರುವಂಥದ್ದು. ಪೌರಾಯುಕ್ತೆಯ ಮುಂದೆ ಪೌರುಷವನ್ನು ತೋರಿದಂತಹ ರಾಜೀವ ಈಗಾಗಲೇ ನಾಪತ್ತೆಯಾಗಿದ್ದಾನೆ. ಕೇಸ್ ಆಗಿ 3 ದಿನ ಕಳೆದಿದೆ, ಆದರೂ ಕೂಡ ಆತನ ಮುಖ ಎಲ್ಲೂ ಕಾಣ್ತಾ ಇಲ್ಲ. ಈ ರಾಜೀವನ ಬಗ್ಗೆ, ಈಗ ಆತನ ಹುಡುಕಾಟದ ಬಗ್ಗೆ, ಶಿಡ್ಲಘಟ್ಟ ಕೈನಾಯಕ ರಾಜೀವ್ ಗೌಡ ಎಲ್ಲಿ ಹೋಗಿದ್ದಾನೆ, ಏನಾಗಿದೆ ಈತನಿಗೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಅನುಮಾನಗಳಿದ್ದಾವೆ. ಪೌರಾಯುಕ್ತೆ ಮುಂದೆ ಪೌರುಷವನ್ನು ತೋರಿದ್ದ, ಆಮೇಲೆ ನಾಪತ್ತೆಯಾಗಿದ್ದಾನೆ. ಕೇಸ್ ಆಗಿ 3 ದಿನ ಆಯಿತು, ಆದರೆ ಎಲ್ಲೂ ಕೂಡ ಈತನ ಮುಖವೇ ಕಾಣ್ತಾ ಇಲ್ಲ ಈಗ ಸದ್ಯಕ್ಕೆ. ಹಾಗಾದರೆ ಎಲ್ಲಿ ಹೋಗಿ ಅಡಗಿ ಕೂತಿದ್ದಾನೆ, ಯಾವ ಬಿಲದಲ್ಲಿ ಕೂತಿದ್ದಾನೆ ರಾಜೀವ ಅನ್ನುವಂಥದ್ದು? ಯಾಕಂದರೆ ನಾನು ಮತ್ತೆ ನನ್ನ ಒಂದು ಮುಖ ನೋಡಿದರೆ ಇನ್ನೊಂದು ಮುಖ ನೋಡಿಲ್ಲ, ನಾನು ಮತ್ತೆ ಮನುಷ್ಯನಾಗಿರೋದಿಲ್ಲ ಅಂತೆಲ್ಲ ಹೇಳಿದಂಥ ವ್ಯಕ್ತಿ ಈಗ ಎಲ್ಲಿ, ಯಾವ ಬಿಲದೊಳಗೆ ಅಡಗಿ ಕುಳಿತಿದ್ದಾನೆ? ಈ ಅನುಮಾನ ಸಹಜವಾಗಿಯೇ ಬರುವಂಥದ್ದು. ಯಾಕಂದರೆ ಅಷ್ಟೆಲ್ಲ ಪೌರುಷ ಕುಚ್ಚಿಕೊಂಡಂತಹ ವ್ಯಕ್ತಿ, ನಾನು ಮನುಷ್ಯನಾಗಿರಲ್ಲ, ನನ್ನ ಕೆಟ್ಟ ಮುಖ ನೋಡಿಲ್ಲ, ನನ್ನ ಕೆಟ್ಟತನ ನಿಮ್ಗೆ ಗೊತ್ತಿಲ್ಲ, ಈ ರೀತಿಯಾಗೆಲ್ಲ ಹೇಳಿದಂತಹ ಚಪ್ಪಲಿ ರಾಜೀವ ಎಲ್ಲಿ ಹೋಗಿದ್ದಾನೆ ಗೊತ್ತಾಗಬೇಕಲ್ವಾ? ಒಬ್ಬ ಡಿಫೀಟೆಡ್ ಕ್ಯಾಂಡಿಡೇಟ್ ಈ ರೀತಿಯಾಗಿ ಒಬ್ಬ KS ಅಧಿಕಾರಿಯ ವಿರುದ್ಧ ಮಾತನಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ, ಆದರೆ ಈತ ಅಂತಹ ಘನಂದಾರಿ ವ್ಯಕ್ತಿತ್ವ ಹೊಂದಿರತಕ್ಕಂತಹ ಮನುಷ್ಯ ಎಲ್ಲ ಹೋಗಿ ಕೂತಿದ್ದಾನೆ. ಇದನ್ನು ಈಗ ಹುಡುಕಾಡುವಂತಹ ಪ್ರಯತ್ನವನ್ನು ಪಾಪ ಪೊಲೀಸರು ಮಾಡ್ತಾ ಇದ್ದಾರಂತೆ, ಆದರೆ ಆತ ಸಿಗ್ತಾ ಇಲ್ಲ ಅಂತೆ. ಅದು ಎಲ್ಲಿ ಹುಡುಕ್ತಿದ್ದಾರೋ ಪೊಲೀಸರು? ಆತ ಇರೋ ಜಾಗ ಬಿಟ್ಟು ಉಳಿದೆಲ್ಲ ಕಡೆಗಳಲ್ಲಿ ಹುಡುಕ್ತಾ ಇದ್ದಾರಾ? ಏನು ಕತೆ ಒಂದು ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಆತ ನಿರಂತರವಾಗಿ ಒಂದು ಕಡೆಯಿಂದ ತಾನೆಲ್ಲೋ ಅಜ್ಞಾತ ಸ್ಥಳದಲ್ಲಿ ಇದ್ದೀನಿ ಅಂತ ಹೇಳ್ತಾನೆ, ಅಲ್ಲಿಂದಲೇ ಆತ ವಿಡಿಯೋ ಮಾಡಿ ಕಳಿಸ್ತಾನೆ. ಆತ ವಿಡಿಯೋ ಮಾಡಿ ಕಳಿಸ್ತಾನೆ ಅಂತ ಹೇಳಿದರೆ ಸಹಜವಾಗಿಯೇ ಡಿಜಿಟಲ್ ಏನು, ಆತ ಎಲ್ಲಿ ಡಿಜಿಟಲ್ ಎವಿಡೆನ್ಸ್ಗಳು ಇದ್ದೇ ಇರ್ತವೆ, ಆತ ಎಲ್ಲಿದ್ದಾನೆ ಅಂತ ಹೇಳಿ ಡಿಜಿಟಲ್ ಫುಟ್ ಪ್ರಿಂಟ್ ಇದ್ದೇ ಇರುತ್ತೆ. ಹೀಗಿರುವಾಗ ಅದರ ಆಧಾರದ ಮೇಲೆ ಆತನನ್ನು ಯಾಕೆ ಹುಡುಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಈ ಪ್ರಶ್ನೆ ಸಹಜವಾಗಿ ಇರುವಂಥದ್ದು. ಚಪ್ಪಲಿ ರಾಜೀವ ಎಲ್ಲೋಗಿದ್ದಾನೆ ಅಂತ ಪ್ರಶ್ನೆ ಇರುವಂಥದ್ದು. ಈತ ಹಾಕ್ಕೊಳ್ಬೇಕಾಗಿರುವಂತಹ ಜಾಗದಲ್ಲಿ ಚಪ್ಪಲಿನ ಹಾಕ್ಕೊಂಡಿರ್ತೀರಿ, ಪರವಾಗಿರಲಿಲ್ಲ. ಆದರೆ ನಾಲ್ಗೆಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ನಲ್ಲ, ಚಪ್ಪಲಿಲಿ ಹೊಡಿಸ್ತೀನಿ, ಬೆಂಕಿ ಹಚ್ಚಿಸ್ತೀನಿ, ದಂಗೆ ಎಬ್ಬಿಸ್ತೀನಿ, ಈ ರೀತಿಯಾದಂತಹ ಮಾತುಗಳನ್ನು ಒಬ್ಬ ಮಹಿಳಾ ಅಧಿಕಾರಿಗೆ ಕರೆ ಮಾಡಿ ಹೇಳಿರ್ತಕ್ಕಂಥ ಮಾತು. ಇದು ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಚಾರ. ಇದೇನು ಸಮಯ ಕಳೆದು ಹೋದ ತಕ್ಷಣವೇ ಜನ ಮರೆತು ಬಿಡ್ತಾರೆ, ಹಾಗಾಗಿ ಇಶ್ಯೂ ಅಲ್ಲಿಗೆ ಡೈಲ್ಯೂಟ್ ಆಗೋಗ್ಬಿಡುತ್ತೆ, ಆ ರೀತಿಯ ವಿಚಾರ ಅಲ್ಲ ಇದು. ಇದು ನೈತಿಕತೆ ವಿಚಾರ, ರಾಜಕೀಯದ ನೈತಿಕತೆಯ ವಿಚಾರ ಇಲ್ಲಿ ಅಡಗಿದೆ. ಹೀಗಾಗಿ ಈ ನೈತಿಕತೆಯ ವಿಚಾರದಲ್ಲಿ ಬಹಳ ಪರ್ಟಿಕ್ಯುಲರ್ ಆಗಿರ್ತಕ್ಕಂತಹ ಕ್ರಮವನ್ನು ಸರ್ಕಾರ ಕೈಗೊಳ್ಳಲೇಬೇಕಾಗಿರೋದು ಸರ್ಕಾರದ ಧರ್ಮ. ಯಾಕಂದರೆ ಒಬ್ಬ ಅಧಿಕಾರಿಗೆ ಈ ರೀತಿಯಾಗಿ ಮಾತನಾಡುವಂತಹ ವ್ಯಕ್ತಿ ನಾಳೆ ದಿನ ಏನೂ ಅಲ್ಲದಂತಹ ವ್ಯಕ್ತಿಗಳ ಮೇಲೆ ಯಾವ ರೀತಿಯಾದಂತಹ ದಬ್ಬಾಳಿಕೆಯನ್ನು ಕೂಡ ನಡೆಸೋದಕ್ಕೆ ಸಾಧ್ಯ ಇದೆ. ಹೀಗಾಗಿನೇ ಈ ವ್ಯಕ್ತಿಯ ವಿರುದ್ಧ ಏನು ಕ್ರಮ? ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾ ಗೌಡಗೆ ಬೆದರಿಕೆ ಹಾಕಿದ್ದ ರಾಜೀವ್ ಗೌಡ ನಾಪತ್ತೆಯಾಗಿದ್ದಾನೆ ಕಳೆದ 3 ದಿವಸಗಳಿಂದ. ಅಷ್ಟೆಲ್ಲ ಪೌರುಷ ಕೊಚ್ಚಿಕೊಂಡಂತಹ ವ್ಯಕ್ತಿ, ನನ್ನ ಜನ ಕರ್ಕೊಂಡು ಚಪ್ಪಲಿ ಹೊಡಿಸ್ತೀನಿ, ನನ್ನ ಜನರನ್ನು ಕರ್ಕೊಂಡು ಬೆಂಕಿ ಹಚ್ಚಿಸ್ತೀನಿ, ನನ್ನ ಜನರನ್ನು ಕರ್ಕೊಂಡು ದಂಗೆ ಎಬ್ಬಿಸ್ತೀನಿ, ಎಲ್ಲಿದ್ದಾನೆ ಈತ? ಎಲ್ಲಿ ಅಡಗಿ ಕೂತಿದ್ದಾನೆ? ರಾಜೀವ್ ಗೌಡ ವಿರುದ್ಧ 2 FIR ಆಗಿದ್ರೂ ಕೂಡ ಇನ್ನೂ ಬಂಧನ ಆಗಿಲ್ಲ. ಈತನನ್ನು ಬಂಧಿಸುವಂತಹ ಕೆಲಸವನ್ನು ಇದುವರೆಗೆ ಪೊಲೀಸರು ಮಾಡಿಲ್ಲ. ಪಾಪ ಪೊಲೀಸರು ಹುಡುಕ್ತಾ ಇದ್ದಾರಂತೆ, ಸಿಕ್ಕಾಪಟ್ಟೆ ಹುಡುಕ್ತಾ ಇದ್ದಾರಂತೆ. ಎಷ್ಟು ಹುಡುಕ್ತಾ ಇದ್ದಾರೆ ಅಂತ ಹೇಳಿದರೆ ಆತ ಸಿಗದಷ್ಟು ಹುಡುಕ್ತಾ ಇದ್ದಾರೆ. ಆ ರೀತಿಯಲ್ಲಿ ಹುಡುಕ್ತಾ ಇದ್ದಾರೆ ನಮ್ಮ ಪೊಲೀಸರು. ಯಾವ ಸ್ವರೂಪದಲ್ಲಿ ಹಾಗಾದರೆ ಅವರು ಪಾಪ ಕಷ್ಟಪಟ್ಟು ಹುಡುಕ್ತಾ ಇರಬೇಕು ಅಂದರೆ ನೀವೇ ಯೋಚನೆ ಮಾಡಿ. ಕೇಸು FIR ಆಗಿ 3 ದಿನ ಕಳೆದರೂ ಕೂಡ ಸುಳಿವು ಸಿಗದ
ಕೈ ನಾಯಕ. ಯಾಕಂದರೆ ಈತ ಆಡಳಿತ ಪಕ್ಷದ ನಾಯಕ. ಹೀಗಾಗಿ ಈ ಆಡಳಿತ ಪಕ್ಷದ ಮುಖಂಡರನ್ನು ಹಿಡ್ಕೊಂಡು ಬಂದರೆ ಆಡಳಿತ ಪಕ್ಷಕ್ಕೆ ಏನಾದರೂ ಅವಮಾನ ಆಗುತ್ತೆ ಅಂತಲಾ ಈತನನ್ನು ಪಾಪ ಇನ್ನೂ ಹುಡುಕ್ತಾನೆ ಇರುವಂಥದ್ದು ಇವರು. ಶಿಡ್ಲಘಟ್ಟದಲ್ಲೂ ಇಲ್ಲ, ಬೆಂಗಳೂರಿನ ಸಂಜಯ್ ನಗರದ ಮನೆಯಲ್ಲೂ ಕೂಡ ಇಲ್ಲ. ಎಲ್ಲೂ ಹೋಗಿದ್ದಾನೆ ಹಾಗಾದರೆ? ಎಲ್ಲಿ ಮಾಯಾವಿಯಾಗಿ ಹೋಗ್ಬಿಡ್ತಾನೆ ಅಂತ. ಈ ಮಾಯಾವಿ ಕಲೆ ಪ್ರಭಾವಿಗಳಿಗೆ ಮಾತ್ರ ದಕ್ಕುವಂಥದ್ದು. ಸಾಮಾನ್ಯ ಜನರಿಗೆ ಇಂತಹ ಮಾಯಾವಿ ಕಲೆಗಳು ದಕ್ಕೋದಿಲ್ಲ. ಸಂಜಯ್ ನಗರದ ಮನೆಗೆ ಬಂದು ಶಿಡ್ಲಘಟ್ಟ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಆತ ಮನೆಯಲ್ಲೇ ಇರಬಹುದೇನೋ ಅಂತೇಳಿ ಪರಿಶೀಲನೆ ನಡೆಸಿದ್ದಾರೆ. ಪತ್ನಿ ಸಹನಾ ಜೊತೆಗೆ ಫೋನ್ ಸಂಪರ್ಕದಲ್ಲಿರುವ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನು ನಡೆಸಿದ್ದಾರೆ. ಪತ್ನಿಯ ಜೊತೆಗೆ ಫೋನ್ನಲ್ಲಿ ಸಂಪರ್ಕದಲ್ಲಿದ್ದಾನೆ. ಆದರೆ ಪೊಲೀಸರಿಗೆ ಮಾತ್ರ ಆತ ಮನೆಯಲ್ಲಿದ್ದಾನೇನೋ ಅಂತ ಹೇಳುವಂಥ ಅನುಮಾನ ಬರುತ್ತೆ. ಮನೆಯಲ್ಲಿ ಬಂದು ಹುಡುಕಿದ್ದಾರೆ. ಪೊಲೀಸರ ಯಾವ ಪ್ರಶ್ನೆಗಳಿಗೂ ಕೂಡ ಸಮರ್ಪಕ ಉತ್ತರವನ್ನು ನೀಡಿದ ರಾಜೀವ್ ಗೌಡನ ಪತ್ನಿ ಸಹನಾ. ಅಲ್ಲಿಗೆ ಯಾವ ಮಾಹಿತಿಯನ್ನು ಕೂಡ ಕಲೆ ಹಾಕೋದಕ್ಕೆ ಪೊಲೀಸರಿಗೆ ಸಾಧ್ಯ ಆಗಿಲ್ಲ. ಚಿಕ್ಕಬಳ್ಳಾಪುರದ ಎಸ್ಪಿ ಕುಶಲ್ ಚೌಕ್ಸೆ ನೇತೃತ್ವದಲ್ಲಿ 5 ತಂಡಗಳು ಕಾರ್ಯಾಚರಣೆ ನಡೆಸ್ತಾ ಇದೆ. ನೋಡಿ ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಈ ಪ್ರಕರಣ ಅಂತ ಹೇಳಿದ್ರೆ 5 ಪ್ರಕರಣವನ್ನು ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ನ ಚಿಹ್ನೆಯಲ್ಲಿರುವಂತಹ 5 ಬೆರಳುಗಳಿದಾವಲ್ಲ, ಹಾಗಾಗಿ ಆ ಚಿಹ್ನೆಯ ಪ್ರಕಾರವಾಗಿ 5 ತಂಡ ರಚನೆ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಆದರೆ ಹುಡುಕಾಡೋದಕ್ಕೆ ಮಾತ್ರ ಸಾಧ್ಯ ಆಗ್ತಿಲ್ಲ, ಸಿಗ್ತಾ ಇಲ್ಲ. ಅಂತ ಮೊಬೈಲ್ ಬಳಸದೆ ಅಜ್ಞಾತ ಸ್ಥಳದಲ್ಲಿ ತಲೆಮರೆಸಿಕೊಂಡಿದ್ದಾನೆ ರಾಜೀವ್ ಗೌಡ. ಅಜ್ಞಾತ ಸ್ಥಳದಲ್ಲಿ ರಾಜೀವ್ ಗೌಡ ತಲೆಮರೆಸಿಕೊಂಡಿದ್ದಾನೆ. ಬಹುಶಃ ಆತ ಅದು ಯಾವ ರೀತಿಯಾದ ಅಜ್ಞಾತವಾಸದಲ್ಲಿದ್ದಾನೆ ಇವನು ಅಂತ ಹೇಳುವಂಥದ್ರ ಬಗ್ಗೆ ಅನುಮಾನ ಬರುತ್ತೆ. ಸ್ಪಷ್ಟೀಕರಣದ ವಿಡಿಯೋ ಆತ್ಮೀಯರಿಗೆ ಕರೆ ಮಾಡಿ ರಾಜೀವ್ ಗೌಡ ಮಾತಾಡ್ತಾ ಇದ್ದಾನೆ. ಇದು ಮತ್ತೊಂದು ಕಡೆಯಲ್ಲಿ ಸಿಗ್ತಾ ಇರುವಂತಹ ಮಾಹಿತಿ. ಹಾಗಾದರೆ ಪೊಲೀಸರಿಗೆ ಮಾತ್ರ ಈತ ಸಿಗ್ತಾ ಇಲ್ಲ, ಅಷ್ಟು ಅಜ್ಞಾತವಾಗಿದ್ದಾನೆ. ಬಂಧನದ ಭೀತಿಯಿಂದ ನಿರೀಕ್ಷಣಾ ಜಾಮೀನು ಪಡೆಯುವುದಕ್ಕೆ ವಕೀಲರಿಗೂ ಕೂಡ ಸಂಪರ್ಕಿಸಿದ್ದಾನೆ. ಆ ಪ್ರಯತ್ನವನ್ನು ಕೂಡ ಮಾಡಿದ್ದಾನೆ. ವಕೀಲರನ್ನು ಸಂಪರ್ಕಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾನೆ. ಅಜ್ಞಾತ ಸ್ಥಳದಲ್ಲಿದ್ದುಕೊಂಡು ನಿರೀಕ್ಷಣಾ ಜಾಮೀನಿಗೆ ಈತ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾನೆ. ಒಬ್ಬ ಅಧಿಕಾರಿಗೆ ಬಾಯಿಗೆ ಬಂದಂಗೆ ಬೈದು ನಾಲಿಗೆಯಲ್ಲಿ ಎಲುಬಿಲ್ಲ ಅಂತೇಳಿ ಅಂದ್ಕೊಂಡು ಬೇಕಾಬಿಟ್ಟಿಯಾಗಿ ಹರಿಬಿಟ್ಟಂತಹ ವ್ಯಕ್ತಿ ಈಗ ನಾಪತ್ತೆ. ಈ ಚಪ್ಪಲಿ ರಾಜೀವ್ನ ವಿರುದ್ಧ ಒಟ್ಟು 9 ಕೇಸ್ಗಳು ದಾಖಲಾಗಿದ್ದಾವೆ. ಇದೇನು ಮೊದಲ ಪ್ರಕರಣ ಅಲ್ಲ. ಈತ ಮೊದಲ ಬಾರಿಗೆ ಈತನೇನೋ ತಪ್ಪು ಮಾಡಿದ್ದಾನೆ ಅಂತೇಳಿ ಅಲ್ಲ. ನೋಡಿ, ಈತನ ತರಹೇವಾರಿಯಾದಂತಹ ಪ್ರಕರಣಗಳು ಹೇಗಿದ್ದಾವೆ ಅಂತೇಳಿ ನೋಡಬೇಕು. ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ ಮದುವೆ ಮಾಡಿಸಿದ ಪುರೋಹಿತರ ಜೊತೆ ಕೂಡ ಜಗಳ ಆಡಿದ್ದಾನಂತೆ. ಆ ಲೆವೆಲ್ಗೆ ಈತ ತನ್ನ ಇತಿಹಾಸವನ್ನು ಹೊಂದಿದ್ದಾನೆ. ಈತ ಜನಪ್ರತಿನಿಧಿ ಆಗೋದಕ್ಕೆ ಹೊರಟಿದ್ದ. ಕಾಂಗ್ರೆಸ್ನವರು ಪಾಪ ಈತನ ಸೌಮ್ಯ ಗುಣವನ್ನು ನೋಡಿ ಈತನಿಗೆ ಟಿಕೆಟನ್ನು ಕೊಟ್ಟರು. ಯಾಕಂದರೆ ಒಬ್ಬರು ಹಿರಿಯ ನಾಯಕರು ಹೇಳಿದರೆ ಆತ ಬಹಳ ಸೌಮ್ಯ ಗುಣದವನು ಅಂತ ಹೇಳ್ಕೊಂಡು. ರಾಜೀವ್ ಗೌಡ ಮೇಲಿವೆ ಬರೋಬ್ಬರಿ 9 ಕ್ರಿಮಿನಲ್ ಕೇಸ್ಗಳು. 9 ಕ್ರಿಮಿನಲ್ ಕೇಸ್ಗಳು ಈತನ ವಿರುದ್ಧವೇ. ಶಿಡ್ಲಘಟ್ಟ, ಹೊಸಕೋಟೆ, ದೇವನಹಳ್ಳಿ, ಬೆಂಗಳೂರಿನ ಸ್ಟೇಷನ್ಗಳಲ್ಲಿ ಈತನ ವಿರುದ್ಧ ಕೇಸ್ಗಳು ದಾಖಲಾಗಿದ್ದಾವೆ. ರಿಯಲ್ ಎಸ್ಟೇಟ್ನಲ್ಲಿ ಮೋಸ, ವಂಚನೆ ಸೇರಿದಂತೆ ವಿವಿಧ ಪ್ರಕರಣಗಳು ಈತನ ವಿರುದ್ಧ ದಾಖಲಾಗಿದ್ವು. ಮದುವೆ ಮಾಡಿಸಿದ್ದ ಪುರೋಹಿತರಿಗೂ ಕೂಡ ಲಾಂಗು ಮಚ್ಚು ತೋರಿಸಿ ಬೆದರಿಕೆಯನ್ನು ಹಾಕಿದ್ದಾನೆ. ಮದುವೆ ಮಾಡಿಸಿದಂತಹ ಪುರೋಹಿತರಿಗೂ ಕೂಡ ಲಾಂಗು ಮಚ್ಚು ತೋರಿಸಿದಂತಹ ವ್ಯಕ್ತಿ ಅಂತ ಈತ. ಇದನ್ನು ಅದೇ ಪುರೋಹಿತರು ಹೇಳಿದ್ದಾರೆ. ಸೈಟ್ ಕೊಡಿಸ್ತೀನಿ ಅಂತ ಹೇಳಿ ನಂಬಿಸಿ ಜನರಿಗೆ ಮೋಸ ಮಾಡ್ತಾ ಇದ್ದ ರಾಜೀವ್ ಗೌಡ ಅನ್ನುವಂತಹ ಆಪಾದನೆಯೂ ಕೂಡ ರಾಜೀವ್ ಗೌಡನ ವಿರುದ್ಧ ಇದೆ. ಸೈಟ್ ಖರೀದಿ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡಿದ್ದ ರಾಜೀವ್ ಗೌಡ, ಪುರೋಹಿತ ಮಣಿಕಂಠ ಶರ್ಮಾ ಇವರಿಬ್ಬರ ನಡುವೆ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಕೂಡ ಆಗಿತ್ತು. ಅಕ್ರಮ ವ್ಯವಹಾರಕ್ಕೆ ಅಡ್ಡಿ ಮಾಡ್ತಾನೆ ಎಂದು ಹಲ್ಲೆ ಮಾಡಿಸಿದಂತೆ ರಾಜೀವ್ ಗೌಡ. ಈ ಆಪಾದನೆಯನ್ನು ಪುರೋಹಿತರು ಮಾಡ್ತಾ ಇರುವಂಥದ್ದು. ಬ್ರಾಹ್ಮಣರ ಶಾಪ ಅವನಿಗೆ ತಟ್ಟಿದೆ ಅಂತೇಳಿ ಪುರೋಹಿತ ಮಣಿಕಂಠ ಶರ್ಮಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜೀವ್ ಗೌಡನ ಸದ್ಯದ ಪರಿಸ್ಥಿತಿಯನ್ನು ನೋಡಿಕೊಂಡು ಅವ್ರಿಗೆ ಇದು ಬ್ರಾಹ್ಮಣರ ಶಾಪ ಅಂತೇಳಿ ಅನಿಸಿದೆ. ಆದರೆ ಯಾವ ಶಾಪನೋ ಇಲ್ವೋ ಅದು ಪಕ್ಕಕ್ಕಿಟ್ಟು ನೋಡಿದ್ರು ಕೂಡ ಈ ವ್ಯಕ್ತಿ ಇದೇ ಮೊದಲ ಬಾರಿಗೆ ಯಾರೋ ಒಬ್ಬರು ಅಧಿಕಾರಿಗೆ ಕರೆ ಮಾಡಿ ಈ ರೀತಿಯಾಗಿ ಮಾತಾಡಿದ್ದಾರೆ ಅಂತೇಳಿ ಅಲ್ಲ, ಈತನ ಹಿನ್ನೆಲೆಯೇ ಈ ಸ್ವರೂಪದಲ್ಲಿ ಇದೆ. ಇದುವರೆಗೆ ಈತನ ವಿರುದ್ಧ ಬೇರೆ ಬೇರೆ ಪ್ರಕರಣಗಳಲ್ಲಿ FIRಗಳು ದಾಖಲಾಗಿದ್ದಾವೆ. ಹಾಗಾಗಿ ಈಗ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾನೆ. ಮಣಿಕಂಠ ಶರ್ಮಾ ಅವರ ಮಾತನ್ನು ನಿಮ್ಗೆ ತೋರಿಸ್ತೀನಿ. ಪ್ರಾಣ ಬೆದರಿಕೆ ನೀಡಿದನಲ್ಲ ರಾಜೀವ್ ಗೌಡ ಎಂಬುವರು. ಈ ಮಹಾನುಭಾವ ಯಾರಂದರೆ 4 ವರ್ಷದ ಕೆಳಗೆ ನಾನು ಸುಮಾರು ಅವರ ಆಫೀಸ್ನಲ್ಲಿ ಒಂದು 4 ರಿಂದ 5 ವರ್ಷ ಪ್ರತಿ ಶುಕ್ರವಾರ ಪೂಜೆಗೆಂದು ಹೋಗ್ತಾ ಇದ್ದೆ. ಇವನು ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡಿಕೊಂಡು ನಮ್ಮನ್ನ ಬಲಿಪಶು ಮಾಡ್ದ. ಈ 420 ಇದಾಗಿರೋದ್ರಿಂದ ನಾನೇನು ಮಾಡಿದೆ, ನಮ್ಮವ್ರಿಗೆ ಸೈಟ್ಗಳು ತಗೋಬೇಡಿ ಅಂತೇಳಿ ಎಲ್ರಿಗೂ ಹೇಳಿದೆ. ಇವನು ನನ್ನ ಬಿಸ್ನೆಸ್ಗೆ ಅಡ್ಡಿ ಬರ್ತಾ ಇದ್ದಾನೆ ಅಂತೇಳಿ ರೌಡಿಗಳನ್ನು ಪಟಾಲಂನ ಕರೆಸಿ
ನನ್ನ ಮಾರಣಾಂತಿಕ ಹಲ್ಲೆಯನ್ನು ಮಾಡಿಸ್ದ. ಪ್ರತಿಯೊಂದು ಚಾನಲಲ್ಲೂ ಮಾರಣಾಂತಿಕ ಹಲ್ಲೆ, ಅರ್ಚಕನ ಮೇಲೆ ಮಾರಣಾಂತಿಕ ಹಲ್ಲೆ ಅಂತೇಳಿ ಪ್ರಚಾರ ಆಗಿದ ತಕ್ಷಣ ನಮ್ಮ ತಂದೆ ತಾಯಿಗಳ ಹತ್ರ ಬಂದು ಭಯ ಬೀಳಿಸಿ, ಇನ್ನೇನಾದರೂ ನೀವು ನ್ಯೂಸ್ ಚಾನಲ್ಗೆ ಹೋದರೆ ನಿಮ್ಮನ್ನು ಸಾಯಿಸ್ಬಿಡ್ತೀನಿ. ನನಗೆ ಆವತ್ತು ಶಕ್ತಿ ಇತ್ತು. ಅವರು ಮಾರಣಾಂತಿಕ ಹಲ್ಲೆ ಮಾಡಿದಾಗ ನೋಡಿ, ಈಗೂ ಕೈ ತೋರಿಸ್ತೀನಿ, ಇಲ್ಲಿ ರಾಡ್ ಹಾಕಿದ್ದಾರೆ ನನಗೆ. ಇವನು ಮಾಡಿದಂಥರ ಕೆಲಸ ಈ ಕೈ. ಇವತ್ತು ನಾವು ಗಂಟೆ ಹೊಡೆಯೋಕ್ಕಾಗಲ್ಲ, ಇವತ್ತು ನಾವು ಕೆಲಸ ಮಾಡೋಕ್ಕಾಗಲ್ಲ. ಈ ಥರ ಕೆಲಸನ ನಮಗೆ ಕೊಟ್ಟಿದ್ದಾನೆ ಈ ಮಹಾನುಭಾವ. ಏನಂದರೆ ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕು ಅಂತ ಆ ಭಗವಂತ ಪ್ರೇರಣೆ ಆಗಿರೋದ್ರಿಂದ ನಮ್ಮ ಹೀಗೆ ಇದು ಮಣಿಕಂಠ ಶರ್ಮಾ ಅವರು ರಾಜೀವ್ ಗೌಡನ ವಿರುದ್ಧ ಮಾಡ್ತಾ ಇರುವಂತಹ ಆಪಾದನೆ. ಇದರ ನಡುವೆ ಈ ರಾಜೀವ ಚಿಕ್ಕಬಳ್ಳಾಪುರದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಅವ್ರಿಗೂ ಕೂಡ ಅವರ ಬಗ್ಗೆಯೂ ಕೂಡ ಹಗುರವಾಗಿ ಮಾತನಾಡಿದ್ದ. MC ಸುಧಾಕರ್ ಅವರ ಬಗ್ಗೆಯೂ ಕೂಡ ಹಗುರವಾಗಿ ಮಾತನಾಡಿದ್ದ ಅಂತ ಹೇಳಿ ಚಿಮೂಲ್ ಚುನಾವಣೆ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ್ದ ಎನ್ನಲಾದಂತಹ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಚಿಮೂಲ್ ಚುನಾವಣೆಗೆ ಸಂಬಂಧಪಟ್ಟಂತೆ ಎಲ್ಲೋ ಇದ್ದು ಮಾತನಾಡೋದಲ್ಲ, ಇಲ್ಲಿ ಬರಬೇಕು ಅಂತ ಹೇಳಿದಂತಹ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ದುಡ್ಡಿನ ಅಹಂ ಅನ್ನುವಂಥದ್ದು ರಾಜಕಾರಣದ ಜೊತೆಗೆ ಬೆಸೆದಾಗ ಏನಾಗುತ್ತಲ್ಲ, ಅದು ಈಗ ರಾಜೀವ್ ಗೌಡನ ಮೂಲಕವಾಗಿ ಹೊರಹೊಮ್ಮತಾ ಇರುವಂತಹ ಸತ್ಯ. ರಾಜೀವ್ ಗೌಡ ವಾರ್ನಿಂಗ್ ಬಗ್ಗೆ ಸುಧಾಕರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಕಾನೂನು ಕ್ರಮ ಕೈಗೊಳ್ಳುತ್ತೆ ಅನ್ನುವಂತಹ ಮಾತುಗಳನ್ನು ಸಚಿವ ಸುಧಾಕರ್ ಅವರು ಹೇಳಿಕೊಂಡಿದ್ದಾರೆ. ಸೋತ ಮಾತ್ರಕ್ಕೆ ಆತ್ಮಸ್ಥೈರ್ಯ ಕಳ್ಕೊಂಡು ಮಾತನಾಡುವಂಥದ್ದು ಸರಿಯಲ್ಲ ಅಂತ ಹೇಳಿ ರಾಜೀವ್ ಗೌಡನ ಬಗ್ಗೆ ಅನುಕಂಪವನ್ನು ತೋರಿಸಿದ್ದಾರೆ. ಸರ್ಕಾರ ನಮ್ಮದೇ ಅಂತ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡೋದು ಸರಿಯಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನು ಕೂಡ MC ಸುಧಾಕರ್ ಅವರು ಇದೇ ಸಂದರ್ಭದಲ್ಲಿ ಕೊಟ್ಟಿರುವಂಥದ್ದು. ಸರ್ಕಾರ ನಮ್ಮದಿದೆ ಅಂತೇಳಿ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ನಡೆಸುವಂಥದ್ದು ಸರಿಯಲ್ಲ ಅಂತ ಹೇಳಿ. ಆದರೆ ಈತನಿಗೆ ದಬ್ಬಾಳಿಕೆ ನಡೆಸುವಂಥದ್ದೇ ನನ್ನ ಅಧಿಕಾರ ಅನ್ನುವಂತಹ ರೀತಿಯಲ್ಲಿ ವರ್ತಿಸ್ತಾ ಇರುವಂತಹ ವ್ಯಕ್ತಿಯಂಗೆ ಈ ರಾಜೀವ್ ಗೌಡ ಕಾಣಿಸ್ತಾ ಇದ್ದಾನೆ. ರಾಜೀವ್ ಗೌಡ ಹಿಂದೆ ಏನು ಹೇಳಿದ್ದ, ಯಾವ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ, ಹಾಗೆಯೇ ಡಾಕ್ಟರ್ MC ಸುಧಾಕರ್ ಅವರು ಏನು ಸ್ಪಷ್ಟನೆಯನ್ನು ಕೊಡ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಎಲ್ಲ ಉಸ್ತುವಾರಿ ಮಂತ್ರಿ ಹೇಳ್ತಾರೆ, ಎಲ್ಲ ಕೂತ್ಕೊಂಡು ಹೇಳ್ತಾರೆ ಕ್ಯಾಂಡಿಡೇಟ್ ಅಂತ, ಇನ್ನು ಬರಬೇಕು ಇಲ್ಲ ಇವತ್ತು ಮೀಟಿಂಗ್ ಮಾಡಬೇಕು, ಯಾರಾಗಲಿ ಕ್ಯಾಂಡಿಡೇಟ್ ಹೇಳ್ಬೇಕು. ಈಗ ಶಶಿಧರ್ ಮುನಿಯಪ್ಪ ಇರ್ಬೋದು, ಎಲ್ಲ ಕೂತ್ಕೋತಾರೆ ನಾನು ಕ್ಯಾಂಡಿಡೇಟ್ ಅಂತಾರೆ, ಬೇಡ ಇಲ್ಲ ಈಗ ಹೇಳಿದ್ವಿ ಎಲ್ಲ ಒಂದ್ ಕಡೆ ಸೇರ್ಕೊಂಡು ಈ ರೀತಿ ಕೂತ್ಕೊಂಡು ಯಾರೋ ತೀರ್ಮಾನ ಮಾಡಿದ್ರೆ ಈಗ ಗೊಂದಲ ಯಾವ್ದು ಇರೋದಿಲ್ಲ. ಅವರು ನಮ್ಮ ಪಕ್ಷದ ಒಬ್ಬ ಅಭ್ಯರ್ಥಿಯಾಗಿದ್ದರು. ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತೊಬ್ಬರು ಏನಾದರೂ ನೋವಾದಂಥ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಏನಾದರೂ ಹೇಳ್ಬೋದು. ಅದ್ರ ಬಗ್ಗೆ ನಾನು ಯಾವತ್ತೂ ತಲೆ ಕೆಡಿಸ್ಕೊಂಡವನಲ್ಲ. ಯಾಕಂದರೆ ಚಿಂತಾಮಣಿಯಲ್ಲಿ ಸದಾ ನಮಗೆ ವಾರ್ನಿಂಗು, ಸದಾ ನಮಗೆ ಬೈಗಳು, ಜಾತಿ ಹೆಸರಲ್ಲಿ ನಮ್ಮ ಬಗ್ಗೆ ಹೇಳುವಂಥದ್ದು ಇವೆಲ್ಲ ನನಗೆ ಜೀರ್ಣ ಆಗ್ಬಿಟ್ಟಿದೆ. ಅದರಿಂದ ಅದನ್ನು ನಾನು ಗಂಭೀರವಾಗಿ ತೆಗೆದುಕೊಂಡು ಹೋಗೋದಿಲ್ಲ. ಅದನ್ನು ಯಾಕಂದರೆ ಅಂಥದ್ದೆಲ್ಲ ಸಾರ್ವಜನಿಕ ಜೀವನದಲ್ಲಿದ್ದಾಗ ಸಹಜವಾಗಿ ನಮ್ಮ ಪರ ಇರ್ತಾರೆ, ವಿರೋಧ ಇರ್ತಾರೆ. ನಾವು ಮಾಡುವಂಥ ಕೆಲಸಗಳು ಕೆಲವರು ಒಪ್ತಾರೆ, ಕೆಲವರು ಒಪ್ಪದೇ ಇರ್ತಕ್ಕಂಥವ್ರು ಇದ್ದಾರೆ. ಅದರಿಂದ ಅದ್ರ ಬಗ್ಗೆ ನಾನು ಹೆಚ್ಚು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಮತ್ತೊಂದು ಕಡೆ ಈ ರಾಜೀವ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಅಸಮಾಧಾನವನ್ನು ಕೂಡ ಡಾಕ್ಟರ್ MC ಸುಧಾಕರ್ ಅವರು ವ್ಯಕ್ತಪಡಿಸಿದ್ದಾರೆ. 28 ಗಂಟೆಗಳು ಕಳೀತಾ ಇದೆ ಸರ್, ಆದರೂ ಸಹ ರಾಜೀವ್ ಗೌಡರನ್ನ ಬಂಧಿಸಲು ಪೊಲೀಸರು ಎಲ್ಲೋ ಒಂದು ಕಡೆ ವಿಫಲವಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದಿಂದ ಏನಾದರೂ ಪೊಲೀಸರಿಗೆ ಒತ್ತಡ ಇದೆಯಾ ಸರ್? ನಾನು ಈ ವಿಚಾರಕ್ಕೆ ಹೇಳಬೇಕಾದ್ರೆ ಎಲ್ಲೋ ಒಂದು ಕಡೆ ತಮ್ಮ ಮಾಧ್ಯಮದ ಸ್ನೇಹಿತರ ತಪ್ಪು ಇದೆ. ಘಟನೆ ಆದಾಗ ಅಧಿಕಾರಿಗೆ ತಕ್ಷಣ ದೂರು ದಾಖಲುವಂಥದ್ದಕ್ಕೆ ಅವಕಾಶ ಕೊಡಬೇಕಾಗಿತ್ತು. ಅವರನ್ನು ಅಲ್ಲಿ ಪ್ರತಿಭಟನೆಗಳು ಮಾಡಿಕೊಂಡು ಅಲ್ಲಿ ಅವರ ಇಂಟರ್ವ್ಯೂ ಮಾಡಿಕೊಂಡು ಮತ್ತೊಂದು ಮಾಡಿಕೊಂಡು ಸುಮಾರು ಸಮಯ ಅಲ್ಲಿ ಕಳೆದಿರ್ತಕ್ಕಂಥದ್ದು ಬಹುಶಃ ಯಾರು ಇದರ ಆಪಾದಿತರು ಇದ್ದಾರೆ ಅವರಿಗೆ ಒಂದು ಸಮಯ ಸಿಕ್ತು, ಏನು ನಡೀತಾ ಇದೆ ಅಂತಕ್ಕಂಥ ಮಾಹಿತಿ ಸಿಕ್ತು. ಅದರ ಅನುಗುಣವಾಗಿ ಅವರು ಏನು ಮುಂಜಾಗ್ರತೆ ವಹಿಸಬೇಕು ಅದನ್ನು ವಹಿಸಿರ್ತಕ್ಕಂಥದ್ದಾಗಿದೆ. ಯಾಕೆಂದರೆ ನಾನು ಆ ಪೊಲೀಸ್ ಅಧಿಕಾರಿಗಳು ಕೇಳಿದೆ, ಅವ್ರು ಹೇಳಿದ್ರು ಸರ್ ಮಧ್ಯಾಹ್ನದ ಮೇಲೆ ಕಂಪ್ಲೇಂಟ್ ತಂದು ಕೊಟ್ಟರು, ಆಮೇಲೆ ಮತ್ತೆ ಅದರಲ್ಲೇನೋ ವ್ಯತ್ಯಾಸಗಳು ಏನೋ ಸರಿಯಾಗಿ ಇದು ಮಾಡಿರಲಿಲ್ಲ ಅಂತಕ್ಕಂಥದ್ದು, ಮತ್ತು ಅವರೇನೋ ನಾವು ಬೇರೆ ಬರ್ಕೊಡ್ತೀವಿ ಅಂಥೇಳಿ ಒಂದು ರೀತಿ ವಿಳಂಬ ಏನು ದೂರು ಕೊಡುವಂಥದ್ರಲ್ಲಿ ವಿಳಂಬ ಆಗಿದ್ದರಿಂದ ಬಹುಶಃ ಆಪಾದಿತರು ಯಾರಿದ್ರು ಅವರು ಪೊಲೀಸರ ಕೈಗೆ ಸಿಗದೇ ಇರೋವಂಥದ್ದು. ಆದರೂ ಪೊಲೀಸ್ನವರು ಎಲ್ಲ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗೆ ಇದು MC ಸುಧಾಕರ್ ಅವರು ಹೇಳ್ತಾ ಇರುವಂಥದ್ದೇ, ಅಂದರೆ ಮಾಧ್ಯಮದಲ್ಲಿ ರಿಪೋರ್ಟ್ ಆಗ್ತಾ ಇದ್ದ ಕಾರಣದಿಂದ ಇದೆಲ್ಲ ಡಿಲೇ ಆದ ಕಾರಣದಿಂದಾಗಿ ಆತನಿಗೆ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಸಿಕ್ತು ಅಂತ ಹೇಳಿ ಸಚಿವರು ಸಮಜಾಯಿಷಿಯನ್ನು ಕೊಡ್ತಾ ಇದ್ದಾರೆ. ಓಕೆ, ಅವತ್ತು FIR ಆಗಿದ್ದು ಎಷ್ಟೊತ್ತಿಗೆ? ಮಧ್ಯಾಹ್ನಕ್ಕೆ ಇವರು ಕಂಪ್ಲೇಂಟ್ ಕೊಟ್ಟರು, ನಂತರ FIR ದಾಖಲಾಗಿದ್ದು ರಾತ್ರಿ ದಾಖಲಾಗಿರುತ್ತೆ FIR. ಅಷ್ಟು ವಿಳಂಬ ಯಾಕಾಯಿತು? ಒಬ್ಬ ಅಧಿಕಾರಿ ಮೇಲೆ ಈ ರೀತಿಯಾಗಿ ಅವಾಚ್ಯವಾಗಿ ನಿಂದಿಸಿದಾಗ ಯಾಕೆ ಅಷ್ಟು ವಿಳಂಬ ಮಾಡಿದರು? ಅದು ಒಂದು ಭಾಗ ಹೋಗಲಿ.
ಈ ಪ್ರಕರಣ ಆದಮೇಲೆ FIR ಆದಮೇಲೆ ಈತನನ್ನು ಹುಡುಕುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಪೊಲೀಸರು ಮಾಡಿದ್ರಾ? ಕಳೆದ 3 ದಿವಸಗಳಿಂದ ಹೇಗೆ ಈತ ಅಬ್ಸ್ಕಾಂಡಿಂಗ್ ಆಗೋದಕ್ಕೆ ಸಾಧ್ಯ? ಅದು ಎಷ್ಟು ದೂರ ಓಡಿ ಹೋಗೋದಕ್ಕೆ ಸಾಧ್ಯ ಈ ವ್ಯಕ್ತಿ? ಇವುಗಳು ಕೂಡ ಬಹಳ ಮುಖ್ಯ ಅಲ್ವಾ? ಹಾಗೆಯೇ ಮತ್ತೊಂದು ಕಡೆಯಲ್ಲಿ KH ಮುನಿಯಪ್ಪ ಅವರು ನಿನ್ನೇನೋ ಒಂದು ರೀತಿಯಾಗಿ ಆತ ಸೌಮ್ಯ ಸ್ವಭಾವದವನು ಹಾಗೆ ಅಂತ ಹೇಳಿದ್ರಲ್ಲ, ಆದರೆ ಇವತ್ತು ಅದಕ್ಕೆ ಇನ್ನೊಂದಷ್ಟು ಸಮಜಾಯಿಷಿ ಕೊಟ್ಟಿದ್ದಾರೆ. ನಾನೇನು ಆತನ ಸಮರ್ಥನೆ ಮಾಡ್ಕೊಂಡಿಲ್ಲ ಅಂತೇಳಿ KH ಮುನಿಯಪ್ಪ ಅವರು ಹೇಳಿದ್ದಾರೆ. ಇವಾಗ ಏನು ಬ್ಯಾಟ್ ಬೀಸಿಲ್ಲ, ಮಾಡಿದ ತಪ್ಪು ಅಂತ ಹೇಳಿದ್ದೀನಿ. ಬಟ್ 10 ವರ್ಷದಲ್ಲಿ ಅವ್ನು ಒಳ್ಳೆ ಕೆಲಸ ಮಾಡಿದ. ಕುಡಿಯೋ ನೀರಿಗೆ ಮಾಡಿದ, ಹಾಸ್ಪಿಟ್ಲಿಗೆ ಆಂಬುಲೆನ್ಸ್ಗಳು ಕೊಟ್ಟ, ಮದುವೆ ಮುಂಜಿಗೆ ಕೊಟ್ಟ, ದೇವಸ್ಥಾನಕ್ಕೆ ದುಡ್ಡು ಕೊಟ್ಟ, ಎಲ್ಲ ಮಾಡಿದ. 10 ವರ್ಷದಲ್ಲಿ ಒಂದೇ ಒಂದು ಕಂಪ್ಲೇಂಟ್ ಇಲ್ಲ. ಇದು ಅಕಸ್ಮಾತ್ ಹಿಂಗಾಗಿದ್ದು ತಪ್ಪಾಗಿದೆ. ಯಾರೇ ಆಗಲಿ ಅದು ತಪ್ಪಾಗಿದೆ. ಅದರಲ್ಲಿ ಒಬ್ಬ ಅಧಿಕಾರಿನ ಮಾತಾಡೋದು, ಹೆಣ್ಮಗಳು ಬೇರೆ ಮಾತಾಡಬಾರ್ದು, ಯಾರನ್ನೂ ಮಾತಾಡ್ಬಾರ್ದು. ರಾಜಕೀಯ ಜೀವನದಲ್ಲಿರೋನು ಬಹಳ ತಾಳ್ಮೆ ಇರಬೇಕು. 10 ವರ್ಷದಲ್ಲಿ ಯಾವತ್ತೂ ಇಲ್ಲ, ಇದು ಅಕಸ್ಮಾತ್ ಆಗಿದೆ, ಎಮೋಷ್ನಲಿ ಆಗಬಾರ್ದು, ಅದನ್ನು ಸರಿಯಿಲ್ಲ ಅಂತ ಹೇಳಿದ್ದೀನಿ. ಸರ್, ಪಕ್ಷದ ವಿಚಾರವಾಗಿ ಏನಾದರೂ ಕ್ರಮ ಆಗುತ್ತೆ ಸರ್ ಪಕ್ಷದಿಂದ? ಪಕ್ಷದವ್ರು ನೋಟಿಸ್ ಕೊಟ್ಟವ್ರು ನೋಟಿಸ್ ಉತ್ತರ ಕೊಡಲಿ, ಆಮೇಲೆ ಪಕ್ಷ ತೀರ್ಮಾನ ತಗೊಳ್ತದೆ. ಹೀಗೆ ಇದು ಸಚಿವರುಗಳು ಕೊಡ್ತಿರುವಂತಹ ಸ್ಪಷ್ಟನೆಗಳಾದರೆ, ಮತ್ತೊಂದು ಕಡೆಯಲ್ಲಿ ದಳಪತಿಗಳು ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾರೆ. ಸರ್ಕಾರದ ನಡೆ ಮತ್ತು ನಿರ್ಧಾರಗಳ ಮೇಲೆ ಕಣ್ಣಿಟ್ಟಿದ್ದಾರೆ JDS ನಾಯಕರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ, ಇದನ್ನ ಹೋರಾಟವನ್ನು ಹೇಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ. ಇಲ್ಲಿ ರಾಜೀವ್ ಗೌಡ ಈ ರೀತಿಯಾಗಿ ಧಮಕಿ ಹಾಕಿರ್ತಕ್ಕಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಸ್ವರೂಪದ ಹೋರಾಟವನ್ನು JDS ರೂಪಿಸುತ್ತೆ ಅಂತೇಳಿ. ಯಾಕಂದರೆ JDSನ ಸ್ಥಳೀಯ ಶಾಸಕರು ಅಲ್ಲಿರುವಂಥದ್ದು, ಹೀಗಾಗಿ JDS ಕೂಡ ಈ ವಿಚಾರದಲ್ಲಿ ತನ್ನದಾದಂತಹ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗಿದೆ. ಸರ್ಕಾರದ ನಿರ್ಧಾರ ನೋಡಿ ಹೋರಾಟಕ್ಕೆ ದಳಪತಿಗಳು ನಿರ್ಧರಿಸಿದ್ದಾರೆ. ವಿಶೇಷವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಹೋರಾಟಕ್ಕೆ JDS ಸಜ್ಜಾಗ್ತಾ ಇದೆ. ಇದನ್ನು ಪ್ರಕರಣವನ್ನು ಕೇವಲ ಶಿಡ್ಲಘಟ್ಟಕ್ಕೆ ಮಾತ್ರ ಸೀಮಿತಗೊಳಿಸದೆ ರಾಜೀವ್ ಗೌಡನ ಬಂಧನ ಆಗದೇ ಇದ್ದರೆ ರಾಜ್ಯವ್ಯಾಪಿ ಹೋರಾಟ ನಡೆಸಬೇಕು ಅನ್ನೋದು ದಳಪತಿಗಳ ಉದ್ದೇಶ. ಅದಕ್ಕೆ ಬೇಕಾದಂಥ ತಂತ್ರಗಾರಿಕೆಯನ್ನು ಅವರು ಕೂಡ ಮಾಡ್ತಾ ಇದ್ದಾರೆ, ಆ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಈ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಹಾಗೆಯೇ ನಿಖಿಲ್ ಅವರು ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ನೋಡೋಣ ಸರ್ಕಾರ ಏನ್ ಮಾಡುತ್ತೆ, ಚೀಫ್ ಸೆಕ್ರೆಟರಿ ಏನ್ ಮಾಡ್ತಾರೆ. ಇಲ್ಲ ಚೀಫ್ ಸೆಕ್ರೆಟರಿನೂ ಏನಾದರೂ ಈ ಸರ್ಕಾರದಲ್ಲಿ ಎಬ್ಬೆಟಿಂಗ್ ಚೀಫ್ ಸೆಕ್ರೆಟರಿನೋ ಇಲ್ಲ ಅವರ ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಚೀಫ್ ಸೆಕ್ರೆಟರಿನೋ, ನಾನೇ ಪರ್ಸನಲಿ ಏನ್ ಮಾತಾಡಿದ್ದೇನೆ, ಏನ್ ತೀರ್ಮಾನ ಮಾಡ್ತಾರೋ ನೋಡೋಣ. 1-2 ದಿವಸ ಕಾಯ್ತಾ ಇದ್ದೇನೆ. ಬೀದಿಗಳು, ಹೋರಾಟಗಳು, ಪ್ರತಿಭಟನೆಗಳು ಶಿಡ್ಲಘಟ್ಟ ತಾಲೂಕಿನಲ್ಲಿ ಒಂದು ಕರೆ ಕೊಟ್ಟರೆ ಇವತ್ತು ಮಾಡ್ತಕ್ಕಂಥದ್ದೇನು ದೊಡ್ಡ ವಿಚಾರ ಅಲ್ಲ. ಆದರೆ ನಾವೆಲ್ಲರೂ ಶಾಂತಿಯುತವಾಗಿ ಹೋಗಬೇಕು, ತಾಳ್ಮೆಯಿಂದ ಇರಬೇಕು ಅಂತಕ್ಕಂಥದ್ದು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತೇವೆ. ಈ ಕೂಡಲೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವತ್ತೇನು ಈ ವ್ಯಕ್ತಿ ಒಂದು ಹೆಣ್ಣು ಮಗಳ ಬಗ್ಗೆ ಒಂದು ದೌರ್ಜನ್ಯವನ್ನು ಎಸೆದಿದ್ದಾರೆ, ಒಂದು ಧಮಕಿಯನ್ನು ಹಾಕಿರ್ತಕ್ಕಂಥ ಪ್ರಕರಣ ಏನಿದೆ, ಇದಕ್ಕೆ ಈ ಕೂಡಲೇ ಅವರು ಆ್ಯಕ್ಟ್ ಮಾಡಲಿಲ್ಲ ಅಂತಕ್ಕಂಥದ್ದಾದರೆ ಜನತಾದಳ ಪಕ್ಷದ ಕಡೆಯಿಂದ ನಾವು ದೊಡ್ಡ ಮಟ್ಟದಲ್ಲಿ ಬೀದಿಗಳದು ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಬಹಳ ಗಟ್ಟಿಯಾಗಿ ಹೇಳ್ತೇನೆ. ಹೀಗೆ ಇವರು ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾರೆ. ಆದರೆ ಒಟ್ಟು ನಿಜಕ್ಕೂ ಈ ಚಪ್ಪಲಿ ರಾಜೀವ ಎಲ್ಲಿದ್ದಾನೆ, ಈತನಿಗೆ ಯಾರು ರಕ್ಷಣೆಯನ್ನು ಕೊಡ್ತಿದ್ದಾರೆ, ಯಾವ ಕಾರಣಕ್ಕಾಗಿ ಈತನನ್ನು ಪೊಲೀಸರಿಗೆ ಹುಡುಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾವ ಒತ್ತಡ ಪೊಲೀಸರನ್ನ ತಡೀತಾ ಇದೆ ಚಪ್ಪಲಿ ರಾಜೀವ್ನನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಹೇಳಿ. ಯಾಕಂದರೆ ಈತ ಒಬ್ಬ ಮಹಿಳಾ ಅಧಿಕಾರಿಗೆ ಅತ್ಯಂತ ಅವಾಚ್ಯವಾಗಿ ಮಾತಾಡಿದ್ದಾನೆ, ಚಪ್ಪಲಿಲಿ ಹೊಡಿಸ್ತೀನಿ ಅಂತ ಹೇಳಿದ್ದಾನೆ, ಬೆಂಕಿ ಹಚ್ಚಿಸ್ತೀನಿ ಅಂತ ಹೇಳಿದ್ದಾನೆ. ಇಷ್ಟೆಲ್ಲ ಹೇಳಿರ್ತಕ್ಕಂಥ ಆ ವ್ಯಕ್ತಿಯನ್ನು ಆರಾಮಾಗಿ ಓಡಾಡೋದಕ್ಕೆ ಬಿಟ್ಟರೆ ನಾಳೆ ದಿವಸ ಸರ್ಕಾರದ ಆಡಳಿತದ ಮೇಲೇ ಅಪಸ್ವರ ಇಳುವಂಥದ್ದೇ ಹೊರತು ಬೇರೇನೂ ಅಲ್ಲ. ಹೀಗಾಗಿ ಸರ್ಕಾರ ನಿಜಕ್ಕೂ ಕೂಡ ತನ್ನ ಬಿಗಿ ಆಡಳಿತವನ್ನು ನಡೆಸ್ತಾ ಇದೆ ಅಂತೇಳಿ, ಆದರೆ ಅದು ಇಂತಹ ನಾಲಿಗೆ ಹರಿಬಿಟ್ಟವರ ಮೇಲೆ ಬಿಗಿ ಕ್ರಮವನ್ನು ಕೈಗೊಂಡಾಗ ಮಾತ್ರನೇ ಸಾಧ್ಯ ಆಗೋದೇ ಹೊರತು ಇಲ್ಲದೆ ಹೋದರೆ ಅದು ಕೆಟ್ಟ ಸಂದೇಶವನ್ನು ರವಾನೆ ಮಾಡ್ದಂಗೆ ಆಗೋದ್ರಲ್ಲಿ ಯಾವ